ಹತ್ಯೆ ಮಾಡಿ ಒಡಿಶಾಗೆ ಬೈಕ್ನಲ್ಲೇ ಹಂತಕ ಎಸ್ಕೇಪ್ ಆಗಿದ್ದ. ನೋಡಿ, 3 ರಾಜ್ಯಗಳನ್ನ ಸುತ್ತಿದ್ದ ಆತ. ಬೆಂಗಳೂರು ಅಂದ್ರೆ ಕರ್ನಾಟಕ, ಆಂಧ್ರ ಹಾಗೂ ಪಶ್ಚಿಮ ಬಂಗಾಳ. ಆ ಮೂಲಕ ಒಡಿಶಾಗೆ ತಲುಪ್ತಾನೆ. ಬೆಂಗಳೂರಿನಿಂದ 2.5 ದಿನಗಳ ಕಾಲ ನಿರಂತರವಾಗಿ ಬೈಕ್ ಓಡಿಸಿಕೊಂಡು ಹುಟ್ಟೂರಿಗೆ ಪರಾರಿಯಾಗಿದ್ದ. ಹತ್ಯೆ ಬಗ್ಗೆ ತನ್ನ ಸಹೋದರ ಶಕ್ತಿ ರಂಜನ್ ಹಾಗೂ ತಾಯಿಗೆ ಮಾಹಿತಿಯನ್ನು ಕೊಟ್ಟಿದ್ನಂತೆ. ಮಹಾಲಕ್ಷ್ಮಿನ್ ಕೊಂದು ಬಿಟ್ಟಿದ್ದೀನಿ, ಹಿಂಗಾಗಿದೆ ಅಂತ ಹೇಳ್ಕೊಂಡಿದ್ನಂತೆ. ಸೊ ಈತನ ಟೈಮ್ ಲೈನ್, ಕ್ರೈಮ್ ನಡೆದ ನಂತರ ಟೈಮ್ ಲೈನ್ ಏನು ಅನ್ನೋದನ್ನ ಭೇದಿಸೋದಕ್ಕೆ ಹೊರಟಂತಹ ಪೊಲೀಸರಿಗೆ ಈತ 3 ರಾಜ್ಯವನ್ನ ಸುತ್ತಿರೋದು, ಅದು ಒಂದು ಬೈಕ್ ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಥವಾ ಆಡ್ ಆನ್ ಅಂತ ಹೇಳಿದ್ರೆ, 100cc ಬೈಕ್ ನಲ್ಲಿ ಈತ ಹೋಗಿರೋದು. 100cc ಬೈಕ್ ನಲ್ಲಿ ಆಲ್ಮೋಸ್ಟ್ 1500 ಕಿಲೋಮೀಟರ್ ತನಕ ಸುತ್ತಿದ್ದಾನೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ನರಸಿಂಹಮೂರ್ತಿ. 3 ರಾಜ್ಯವನ್ನ ಸುತ್ತಿರುವಂತಹ ಹಂತಕ ಆಲ್ಮೋಸ್ಟ್ 1500 ಕಿಲೋಮೀಟರ್ ತನಕ ಟ್ರಾವೆಲ್ ಮಾಡಿದ, ಅದು ಕೂಡ 100cc ಬೈಕ್ ನಲ್ಲಿ. ನಿಜಕ್ಕೂ ಇದನ್ನ ಮನಸ್ಥಿತಿ ಹೆಂಗಿತ್ತು ಅನ್ನೋದಕ್ಕೆ ಇದೊಂದು ಇನ್ನೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಇಲ್ಲೆಲ್ಲ ಸೇಫ್ ಶೆಲ್ಟರ್ನ ಹುಡುಕೋ ಕೆಲಸವನ್ನು ಮಾಡಿದ್ನಾ ಅಥವಾ ಡೈರೆಕ್ಟ್ ತನ್ನ ಊರಿಗೆ ಹೋಗ್ಬೇಕು ಅನ್ನೋ ನಿಟ್ಟಲ್ಲಿ ಈ ಮಾರ್ಗವನ್ನ ಅನುಸರಿಸಿದ್ನಾ? ಇಷ್ಟು ರಾಜ್ಯಗಳನ್ನ ಸುತ್ತಾ ಇದ್ರು ಕೂಡ ಪೊಲೀಸರಿಗೆ ಯಾವುದೇ ಅನುಮಾನಗಳು ಬಾರದಂತೆ ಹೆಂಗ್ ನೋಡ್ಕೊಂಡಿದ್ದ ಅಂತ? ಮಮತಾ, ಇದೇ ತಿಂಗಳ 2ನೇ ತಾರೀಕು ಮಹಾಲಕ್ಷ್ಮಿಯನ್ನ ಈತ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿದ್ದ. ಅದಾದ ಬಳಿಕ 3ನೇ ತಾರೀಕು ಮಲ್ಲೇಶ್ವರಂನಲ್ಲಿ ಆಕ್ಸೆಲ್ ಬ್ಲೇಡ್ ಮತ್ತೆ ಚಾಕುವನ್ನ ಖರೀದಿಯನ್ನ ಮಾಡಿ ಆಕೆಯ ಶವವನ್ನ ತುಂಡು ತುಂಡಾಗಿ ಸುಮಾರು 59 ಪೀಸ್ಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ಅದಾದ ಬಳಿಕ ಈತ ಕೆಲಸವನ್ನ ಕೂಡ ತೋರ್ದಿದ್ದ. ಅವತ್ತೇ ತನ್ನ ಬೈಕ್ನಲ್ಲಿ ತನ್ನ ಹುಟ್ಟೂರು ಒಡಿಶಾದ ಒಂದು ಬಾರ್ಡರ್ನಲ್ಲಿ ಇರ್ತಕ್ಕಂತಹ ಒಂದು ಊರದು, ಆ ಕುಗ್ರಾಮಕ್ಕೆ ಈತ ಇಲ್ಲಿಂದ ಹೋಗಿದ್ದ. ಅದು ಬೈಕ್ನಲ್ಲಿ ಸುಮಾರು 3 ರಾಜ್ಯಗಳನ್ನ ಕ್ರಾಸ್ ಮಾಡಿದ್ದಾನೆ. ಅದು ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕ, ಆಂಧ್ರ ಪ್ರದೇಶ, ಅದಾದ ಬಳಿಕ ಒಡಿಶಾವನ್ನ ತಲುಪುವ ಕೆಲಸವನ್ನ ಮಾಡಿದ್ದ. ಬರೋಬ್ಬರಿ 3 ದಿನಗಳ ಕಾಲ 1550 ಕಿಲೋಮೀಟರ್ ದೂರವನ್ನ ತನ್ನ ಬೈಕ್ನಲ್ಲೇ ಪ್ರಯಾಣವನ್ನ ಮಾಡಿದ್ದಾನೆ. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಆತ ಒಂದಷ್ಟು ದಿನ ಯಾವುದೇ ವಿಚಾರಗಳನ್ನ ತನ್ನ ತಾಯಿ ಮತ್ತೆ ಸಹೋದರನ ಬಳಿ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಯಾವಾಗ ಈ ವಿಚಾರ ಹೊರಗೆ ಬಂತೋ, ಪೊಲೀಸರು ಈತನನ್ನ ಹುಡುಕಾಟ ನಡೆಸ್ತಿದ್ದಾರೆ ಅಂತೇಳಿ ಆತನಿಗೆ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ತನ್ನ ತಾಯಿ ಮತ್ತೆ ಸಹೋದರನ ಬಳಿ ಈ ರೀತಿಯಾದಂತಹ ಒಂದು ಘಟನೆ ಆಯಿತು. ಮಹಾಲಕ್ಷ್ಮಿ ನನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ಲು, ನಾನು ಆಕೆಯನ್ನ ಕೊಲೆ ಮಾಡಿ ಆಕೆಯನ್ನ ಈ ರೀತಿಯಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೀನಿ ಅನ್ನೋ ವಿಚಾರವನ್ನ ಆಕೆಯ ತಾಯಿ ಬಳಿ ಕೂಡ ಹೇಳ್ಕೊಂಡಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಎಲ್ಲಾ ವಿಚಾರವನ್ನ ಆತ ತನ್ನ ಡೈರಿಯಲ್ಲಿ ಉಲ್ಲೇಖವನ್ನ ಸಹ ಮಾಡಿದ್ದಾನೆ. ಒಂದೊಂದಾಗಿ ರಿವೀಲ್ ಆಗ್ತಿದೆ ಆತ ಯಾವ ರೀತಿಯಾಗಿ ಕೊಲೆಯನ್ನ ಮಾಡ್ದ, ಕೊಲೆ ಮಾಡಿ ಹೇಗೆ ಅಲ್ಲಿ ಹೋದ, ಯಾವತ್ತಿನಿಂದ ಕೆಲ್ಸಕ್ಕೆ ಬರಲಿಲ್ಲ, ಈ ಎಲ್ಲಾ ವಿಚಾರಗಳು ಆತನ ಸೂಸೈಡ್ನ ಬಳಿಕ ಒಂದೊಂದಾಗಿ ಹೊರಗೆ ಬರ್ತಿದೆ. ಮಮತಾ, ಓಕೆ, ರೈಟ್. ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಅಬೇಟೆಡ್ ಚಾರ್ಜ್ ಶೀಟ್ನಲ್ಲಿ ಹಂತಕನ ಬಗ್ಗೆ ಎಲ್ಲವೂ ಹೇಳಬೇಕಾಗತ್ತೆ ಪೊಲೀಸರು. ಸೊ ಹಂತಕ ಹತ್ಯೆಯ ನಂತರ 3 ರಾಜ್ಯಗಳನ್ನ ಸುತ್ತಿದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾರೆ. ಅದು ಕೂಡ ಒಂದು 100cc ಬೈಕ್ನಲ್ಲಿ 1500ಕ್ಕೂ ಹೆಚ್ಚು ಕಿಲೋಮೀಟರ್ ಹೋಗೋದು ಅಂದ್ರೆ ತಮಾಷೆ ಮಾತ್ರ.